ಯೋಗರೇ, ಇತ್ತೀಚೆಗೆ ರಾಜ್ಯದಲ್ಲಿ ಹಿಂದೂಗಳ ಶಕ್ತಿಯನ್ನ ಅಡಗಿಸುವ ಕುತಂತ್ರ ನಡೀತಾ ಇದೆ. ಹಿಂದೂ ಹುಲಿ ಅನ್ಬೇಡ. ಯಾಕಂತ ಕೇಳಿದ್ರೆ ಹಿಂದೂ ಹುಲಿ ಅಂದ ತಕ್ಷಣನೇ ಆ ಪಕ್ಷದಾಗ ಇಟ್ಕೋಲ್ಲ, ಮನೆಯಾಗ ಇಟ್ಕೋಲ್ಲ, ಅವ್ರಿಗೆ ಕಾಲಿಗೆ ಇಟ್ಬಿಡ್ತಾರೆ. ಇಂತಹ ಹಿಂದೂ ಹುಲಿಗಳ ಧ್ವನಿಯನ್ನ ಅಡಗಿಸುವಂತಹ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಮೊನ್ನೆ ಬಾಯಿ ತಪ್ಪಿನಿಂದ ಯತ್ನಾಳ್ ಅವರು ಒಂದು ಮಾತನ್ನ ಹೇಳಿದರು. ಉದ್ಧವ್ ಠಾಕ್ರೆ ಮನೆಯೊಳಗೆ, ಬಾಳಾಸಾಹೇಬ್ ಠಾಕ್ರೆ ಅವರ ಮನೆಯೊಳಗೆ ಡ್ಯಾಶ್ ಡ್ಯಾಶ್ ಪಿತಾಂಬರ ಪೈದಾ ಹುವಾ ಹೈ. ಕೆಲವು ಮುಸಲ್ಮಾನರಿಗೆ ಭಯಂಕರ ತ್ರಾಸ ಆಗ್ಬಿಡ್ತು. ತ್ರಾಸ ಆಗ್ಬಾರ್ದು. ಯಾಕೆ ಅಂತ ಕೇಳಿದ್ರೆ ಅವರು ಒಬ್ಬ ಧರ್ಮ ಪ್ರಚಾರಕ್ಕಾಗಿ ಹುಟ್ಟಿದ ಅಂದ್ರೆ ಖುಷಿ ಆಗ್ಬೇಕು, ಇಸ್ಲಾಂ ಇನ್ನೂ ಹೆಚ್ಚಿನ ಪ್ರಚಾರ ಆಗುತ್ತೆ. ಆದರೆ ಅದನ್ನು ವಿರೋಧಿಸಿ ಯತ್ನಾಳ್ ವಿರುದ್ಧ ನಿರಂತರವಾಗಿ ವಾಚಾಗೋಚರವಾಗಿ ನಿಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದರು. ಯತ್ನಾಳರ ಸರ್ಸನ್ ಸೆ ಜುದಾ ಅಂತ ಹೇಳಿ ಘೋಷಣೆ ಆಗ್ತದೆ. ಯತ್ನಾಳರ ತಲೆ ಕಡಿಬೇಕು. 1 ಲಕ್ಷ ಜನ ವಿಜಯಪುರ ನಗರದಲ್ಲಿ ಸೇರಿ ಯತ್ನಾಳ್ಗೆ ಪಾಠ ಕಲಿಸಬೇಕು, ಯತ್ನಾಳ್ ಮನೆಗೆ ದಾಳಿ ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟರು. ಅರೇ, 20 ಕೋಟಿ ಇದ್ದಂತವರು ನೀವು 1 ಲಕ್ಷ ವಿಜಯಪುರದಲ್ಲಿ ಸೇರಿ ಪ್ರತಿಭಟಿಸೋದಾದ್ರೆ, ಯತ್ನಾಳನ್ನ ಮುಗಿಸೋದಾದ್ರೆ 100 ಕೋಟಿ ಇದ್ದಂತ ಹಿಂದೂಗಳು ನೀವು 1 ಲಕ್ಷ ಸೇರಿದ ಕೇವಲ 3 ದಿನಗಳಲ್ಲಿ 3 ಲಕ್ಷ ಜನ ಸೇರಿ ಯತ್ನಾಳ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಲಿಲ್ಲ ಅಂದ್ರೆ ನಾವು ಹಿಂದೂಗಳೇ ಅಲ್ಲ ಅನ್ನುವಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಯೋಗರೇ, ಇತ್ತೀಚೆಗೆ ರಾಜ್ಯದಲ್ಲಿ ಹಿಂದೂಗಳ ಶಕ್ತಿಯನ್ನ ಅಡಗಿಸುವ ಕುತಂತ್ರ ನಡೀತಾ ಇದೆ. ಹಿಂದೂ ಹುಲಿ ಅನ್ಬೇಡ. ಯಾಕಂತ ಕೇಳಿದ್ರೆ ಹಿಂದೂ ಹುಲಿ ಅಂದ ತಕ್ಷಣನೇ ಆ ಪಕ್ಷದಾಗ ಇಟ್ಕೋಲ್ಲ, ಮನೆಯಾಗ ಇಟ್ಕೋಲ್ಲ, ಅವ್ರಿಗೆ ಕಾಲಿಗೆ ಇಟ್ಬಿಡ್ತಾರೆ. ಇಂತಹ ಹಿಂದೂ ಹುಲಿಗಳ ಧ್ವನಿಯನ್ನ ಅಡಗಿಸುವಂತಹ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಮೊನ್ನೆ ಬಾಯಿ ತಪ್ಪಿನಿಂದ ಯತ್ನಾಳ್ ಅವರು ಒಂದು ಮಾತನ್ನ ಹೇಳಿದರು. ಉದ್ಧವ್ ಠಾಕ್ರೆ ಮನೆಯೊಳಗೆ, ಬಾಳಾಸಾಹೇಬ್ ಠಾಕ್ರೆ ಅವರ ಮನೆಯೊಳಗೆ ಡ್ಯಾಶ್ ಡ್ಯಾಶ್ ಪಿತಾಂಬರ ಪೈದಾ ಹುವಾ ಹೈ. ಕೆಲವು ಮುಸಲ್ಮಾನರಿಗೆ ಭಯಂಕರ ತ್ರಾಸ ಆಗ್ಬಿಡ್ತು. ತ್ರಾಸ ಆಗ್ಬಾರ್ದು. ಯಾಕೆ ಅಂತ ಕೇಳಿದ್ರೆ ಅವರು ಒಬ್ಬ ಧರ್ಮ ಪ್ರಚಾರಕ್ಕಾಗಿ ಹುಟ್ಟಿದ ಅಂದ್ರೆ ಖುಷಿ ಆಗ್ಬೇಕು, ಇಸ್ಲಾಂ ಇನ್ನೂ ಹೆಚ್ಚಿನ ಪ್ರಚಾರ ಆಗುತ್ತೆ. ಆದರೆ ಅದನ್ನು ವಿರೋಧಿಸಿ ಯತ್ನಾಳ್ ವಿರುದ್ಧ ನಿರಂತರವಾಗಿ ವಾಚಾಗೋಚರವಾಗಿ ನಿಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದರು. ಯತ್ನಾಳರ ಸರ್ಸನ್ ಸೆ ಜುದಾ ಅಂತ ಹೇಳಿ ಘೋಷಣೆ ಆಗ್ತದೆ. ಯತ್ನಾಳರ ತಲೆ ಕಡಿಬೇಕು. 1 ಲಕ್ಷ ಜನ ವಿಜಯಪುರ ನಗರದಲ್ಲಿ ಸೇರಿ ಯತ್ನಾಳ್ಗೆ ಪಾಠ ಕಲಿಸಬೇಕು, ಯತ್ನಾಳ್ ಮನೆಗೆ ದಾಳಿ ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟರು. ಅರೇ, 20 ಕೋಟಿ ಇದ್ದಂತವರು ನೀವು 1 ಲಕ್ಷ ವಿಜಯಪುರದಲ್ಲಿ ಸೇರಿ ಪ್ರತಿಭಟಿಸೋದಾದ್ರೆ, ಯತ್ನಾಳನ್ನ ಮುಗಿಸೋದಾದ್ರೆ 100 ಕೋಟಿ ಇದ್ದಂತ ಹಿಂದೂಗಳು ನೀವು 1 ಲಕ್ಷ ಸೇರಿದ ಕೇವಲ 3 ದಿನಗಳಲ್ಲಿ 3 ಲಕ್ಷ ಜನ ಸೇರಿ ಯತ್ನಾಳ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಲಿಲ್ಲ ಅಂದ್ರೆ ನಾವು ಹಿಂದೂಗಳೇ ಅಲ್ಲ ಅನ್ನುವಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಯೋಗರೇ, ಇತ್ತೀಚೆಗೆ ರಾಜ್ಯದಲ್ಲಿ ಹಿಂದೂಗಳ ಶಕ್ತಿಯನ್ನ ಅಡಗಿಸುವ ಕುತಂತ್ರ ನಡೀತಾ ಇದೆ. ಹಿಂದೂ ಹುಲಿ ಅನ್ಬೇಡ. ಯಾಕಂತ ಕೇಳಿದ್ರೆ ಹಿಂದೂ ಹುಲಿ ಅಂದ ತಕ್ಷಣನೇ ಆ ಪಕ್ಷದಾಗ ಇಟ್ಕೋಲ್ಲ, ಮನೆಯಾಗ ಇಟ್ಕೋಲ್ಲ, ಅವ್ರಿಗೆ ಕಾಲಿಗೆ ಇಟ್ಬಿಡ್ತಾರೆ. ಇಂತಹ ಹಿಂದೂ ಹುಲಿಗಳ ಧ್ವನಿಯನ್ನ ಅಡಗಿಸುವಂತಹ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಮೊನ್ನೆ ಬಾಯಿ ತಪ್ಪಿನಿಂದ ಯತ್ನಾಳ್ ಅವರು ಒಂದು ಮಾತನ್ನ ಹೇಳಿದರು. ಉದ್ಧವ್ ಠಾಕ್ರೆ ಮನೆಯೊಳಗೆ, ಬಾಳಾಸಾಹೇಬ್ ಠಾಕ್ರೆ ಅವರ ಮನೆಯೊಳಗೆ ಡ್ಯಾಶ್ ಡ್ಯಾಶ್ ಪಿತಾಂಬರ ಪೈದಾ ಹುವಾ ಹೈ. ಕೆಲವು ಮುಸಲ್ಮಾನರಿಗೆ ಭಯಂಕರ ತ್ರಾಸ ಆಗ್ಬಿಡ್ತು. ತ್ರಾಸ ಆಗ್ಬಾರ್ದು. ಯಾಕೆ ಅಂತ ಕೇಳಿದ್ರೆ ಅವರು ಒಬ್ಬ ಧರ್ಮ ಪ್ರಚಾರಕ್ಕಾಗಿ ಹುಟ್ಟಿದ ಅಂದ್ರೆ ಖುಷಿ ಆಗ್ಬೇಕು, ಇಸ್ಲಾಂ ಇನ್ನೂ ಹೆಚ್ಚಿನ ಪ್ರಚಾರ ಆಗುತ್ತೆ. ಆದರೆ ಅದನ್ನು ವಿರೋಧಿಸಿ ಯತ್ನಾಳ್ ವಿರುದ್ಧ ನಿರಂತರವಾಗಿ ವಾಚಾಗೋಚರವಾಗಿ ನಿಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದರು.
ಯತ್ನಾಳರ ಸರ್ಸನ್ಸೆ ಜುದಾ ಸರ್ಸನ್ಸೆ ಜುದಾ ಅಂತ ಹೇಳಿ ಘೋಷಣೆ ಆಗ್ತದೆ. ಯತ್ನಾಳರ ತಲೆ ಕಡಿಬೇಕು. 1 ಲಕ್ಷ ಜನ ವಿಜಯಪುರ ನಗರದಲ್ಲಿ ಸೇರಿ ಯತ್ನಾಳಿಗೆ ಪಾಠ ಕಲಿಸಬೇಕು, ಯತ್ನಾಳ ಮನೆಗೆ ದಾಳಿ ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟರು. ಅರೇ 20 ಕೋಟಿ ಇದ್ದಂತವರು ನೀವು 1 ಲಕ್ಷ ವಿಜಯಪುರದಲ್ಲಿ ಸೇರಿ ಪ್ರತಿಭಟಿಸೋದಾದ್ರೆ, ಯತ್ನಾಳನ್ನ ಮುಗಿಸೋದಾದ್ರೆ 100 ಕೋಟಿ ಇದ್ದಂತ ಹಿಂದೂಗಳು ನೀವು 1 ಲಕ್ಷ ಸೇರಿದ ಕೇವಲ 3 ದಿನಗಳಲ್ಲಿ 3 ಲಕ್ಷ ಜನ ಸೇರಿ ಯತ್ನಾಳ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಲಿಲ್ಲ ಅಂದ್ರೆ ನಾವು ಹಿಂದೂಗಳೇ ಅಲ್ಲ ಅನ್ನುವಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಯೋಗರೇ, ಇತ್ತೀಚೆಗೆ ರಾಜ್ಯದಲ್ಲಿ ಹಿಂದೂಗಳ ಶಕ್ತಿಯನ್ನ ಅಡಗಿಸುವ ಕುತಂತ್ರ ನಡೀತಾ ಇದೆ. ಹಿಂದೂ ಹುಲಿ ಅನುಬೇಡ. ಯಾಕಂತ ಕೇಳಿದ್ರೆ ಹಿಂದೂ ಹುಲಿ ಅಂದ ತಕ್ಷಣನೇ ಆ ಪಕ್ಷದಾಗ ಇಟ್ಕೋಲ್ಲ, ಮನೆಯಾಗ ಇಟ್ಕೋಲ್ಲ, ಅವ್ರಿಗೆ ಕಾಲಿಗೆ ಇಟ್ಬಿಡ್ತಾರೆ. ಇಂತಹ ಹಿಂದೂ ಹುಲಿಗಳ ಧ್ವನಿಯನ್ನ ಅಡಗಿಸುವಂತಹ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಮೊನ್ನೆ ಬಾಯಿ ತಪ್ಪಿನಿಂದ ಯತ್ನಾಳ್ ಅವರು ಒಂದು ಮಾತನ್ನ ಹೇಳಿದರು. ಉದ್ಧವ್ ಠಾಕ್ರೆ ಮನೆಯೊಳಗೆ, ಬಾಳಾಸಾಹೇಬ್ ಠಾಕ್ರೆ ಅವರ ಮನೆಯೊಳಗೆ ಡ್ಯಾಶ್ ಡ್ಯಾಶ್ ಪಿತಾಂಬರ ಪೈದಾ ಹುವಾ ಹೈ. ಕೆಲವು ಮುಸಲ್ಮಾನರಿಗೆ ಭಯಂಕರ ತ್ರಾಸ ಆಗ್ಬಿಡ್ತು. ತ್ರಾಸ ಆಗ್ಬಾರ್ದು. ಯಾಕೆ ಅಂತ ಕೇಳಿದ್ರೆ ಅವರು ಒಬ್ಬ ಧರ್ಮ ಪ್ರಚಾರಕ ಅಲ್ಲಿ ಹುಟ್ಟಿದ ಅವರಿಗೆ ಖುಷಿ ಆಗ್ಬೇಕು, ಇಸ್ಲಾಂ ಇನ್ನೂ ಹೆಚ್ಚಿನ ಪ್ರಚಾರ ಆಗುತ್ತೆ. ಆದರೆ ಅದನ್ನು ವಿರೋಧಿಸಿ ಯತ್ನಾಳ್ ವಿರುದ್ಧ ನಿರಂತರವಾಗಿ ವಾಚಾಗೋಚರವಾಗಿ ನಿಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದರು. ಯತ್ನಾಳರ ಸರ್ಸನ್ಸೆ ಜುದಾ ಅಂತ ಹೇಳಿ ಘೋಷಣೆ ಆಗ್ತದೆ. ಯತ್ನಾಳರ ತಲೆ ಕಡಿಬೇಕು. 1 ಲಕ್ಷ ಜನ ವಿಜಯಪುರ ನಗರದಲ್ಲಿ ಸೇರಿ ಯತ್ನಾಳಿಗೆ ಪಾಠ ಕಲಿಸಬೇಕು, ಯತ್ನಾಳ ಮನೆಗೆ ದಾಳಿ ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟರು. ಅರೇ 20 ಕೋಟಿ ಇದ್ದಂತವರು ನೀವು 1 ಲಕ್ಷ ವಿಜಯಪುರದಲ್ಲಿ ಸೇರಿ ಪ್ರತಿಭಟಿಸೋದಾದ್ರೆ, ಯತ್ನಾಳನ್ನ ಮುಗಿಸೋದಾದ್ರೆ 100 ಕೋಟಿ ಇದ್ದಂತ ಹಿಂದೂಗಳು ನೀವು 1 ಲಕ್ಷ ಸೇರಿದ ಕೇವಲ 3 ದಿನಗಳಲ್ಲಿ 3 ಲಕ್ಷ ಜನ ಸೇರಿ ಯತ್ನಾಳ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಲಿಲ್ಲ ಅಂದ್ರೆ ನಾವು ಹಿಂದೂಗಳೇ ಅಲ್ಲ ಅನ್ನುವಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಯೋಗರೇ, ಇತ್ತೀಚೆಗೆ ರಾಜ್ಯದಲ್ಲಿ ಹಿಂದೂಗಳ ಶಕ್ತಿಯನ್ನ ಅಡಗಿಸುವ ಕುತಂತ್ರ ನಡೀತಾ ಇದೆ. ಹಿಂದೂ ಹುಲಿ ಅನುಬೇಡ. ಯಾಕಂತ ಕೇಳಿದ್ರೆ ಹಿಂದೂ ಹುಲಿ ಅಂದ ತಕ್ಷಣನೇ ಆ ಪಕ್ಷದಾಗ ಇಟ್ಕೋಲ್ಲ, ಮನೆಯಾಗ ಇಟ್ಕೋಲ್ಲ, ಅವ್ರಿಗೆ ಕಾಲಿಗೆ ಇಟ್ಬಿಡ್ತಾರೆ. ಇಂತಹ ಹಿಂದೂ ಹುಲಿಗಳ ಧ್ವನಿಯನ್ನ ಅಡಗಿಸುವಂತಹ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಮೊನ್ನೆ ಬಾಯಿ ತಪ್ಪಿನಿಂದ ಯತ್ನಾಳ್ ಅವರು ಒಂದು ಮಾತನ್ನ ಹೇಳಿದರು. ಉದ್ಧವ್ ಠಾಕ್ರೆ ಮನೆಯೊಳಗೆ, ಬಾಳಾಸಾಹೇಬ್ ಠಾಕ್ರೆ ಅವರ ಮನೆಯೊಳಗೆ ಡ್ಯಾಶ್ ಡ್ಯಾಶ್ ಪಿತಾಂಬರ ಪೈದಾ ಹುವಾ ಹೈ. ಕೆಲವು ಮುಸಲ್ಮಾನರಿಗೆ ಭಯಂಕರ ತ್ರಾಸ ಆಗ್ಬಿಡ್ತು. ತ್ರಾಸ ಆಗ್ಬಾರ್ದು. ಯಾಕೆ ಅಂತ ಕೇಳಿದ್ರೆ ಅವರು ಒಬ್ಬ ಧರ್ಮ ಪ್ರಚಾರಕ ಅಲ್ಲಿ ಹುಟ್ಟಿದ ಅವರಿಗೆ ಖುಷಿ ಆಗ್ಬೇಕು, ಇಸ್ಲಾಂ ಇನ್ನೂ ಹೆಚ್ಚಿನ ಪ್ರಚಾರ ಆಗುತ್ತೆ. ಆದರೆ ಅದನ್ನು ವಿರೋಧಿಸಿ ಯತ್ನಾಳ್ ವಿರುದ್ಧ ನಿರಂತರವಾಗಿ ವಾಚಾಗೋಚರವಾಗಿ ನಿಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದರು. ಯತ್ನಾಳರ ಸರ್ಸನ್ಸೆ ಜುದಾ ಅಂತ ಹೇಳಿ ಘೋಷಣೆ ಆಗ್ತದೆ. ಯತ್ನಾಳರ ತಲೆ ಕಡಿಬೇಕು. 1 ಲಕ್ಷ ಜನ ವಿಜಯಪುರ ನಗರದಲ್ಲಿ ಸೇರಿ ಯತ್ನಾಳಿಗೆ ಪಾಠ ಕಲಿಸಬೇಕು, ಯತ್ನಾಳ ಮನೆಗೆ ದಾಳಿ ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟರು. ಅರೇ 20 ಕೋಟಿ ಇದ್ದಂತವರು ನೀವು 1 ಲಕ್ಷ ವಿಜಯಪುರದಲ್ಲಿ ಸೇರಿ ಪ್ರತಿಭಟಿಸೋದಾದ್ರೆ, ಯತ್ನಾಳನ್ನ ಮುಗಿಸೋದಾದ್ರೆ 100 ಕೋಟಿ ಇದ್ದಂತ ಹಿಂದೂಗಳು ನೀವು 1 ಲಕ್ಷ ಸೇರಿದ ಕೇವಲ 3 ದಿನಗಳಲ್ಲಿ 3 ಲಕ್ಷ ಜನ ಸೇರಿ ಯತ್ನಾಳ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಲಿಲ್ಲ ಅಂದ್ರೆ ನಾವು ಹಿಂದೂಗಳೇ ಅಲ್ಲ ಅನ್ನುವಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ.